ನಮಸ್ಕಾರ ಫ್ರೆಂಡ್ಸ್, ಇವತ್ತು 1 kg ಕೈಮಾ ಮಟನ್ದು ಕೈಮಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ, ಆಮೇಲೆ ಚಕ್ಕೆ, ಲವಂಗ, ಕಾಳುಮೆಣಸು, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಟೊಮಾಟೊ, ಈರುಳ್ಳಿ ತೊಗೊಂಡಿದ್ದೀನಿ ರುಬ್ಬೋದಕ್ಕೆ. ಟೊಮಾಟೊ ಒಂದು 2ರಿಂದ 3 ದೊಡ್ಡದು, ಆಮೇಲೆ ಧನಿಯಾ ಪೌಡರ್ ಒಂದು 2ರಿಂದ 3 ಸ್ಪೂನ್ ಧನಿಯಾ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಜಾರ್ಗೆ ಈರುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಸಪ್ರೇಟು, ಆಮೇಲೆ ಟೊಮಾಟೊ ಸಪ್ರೇಟಾಗಿ ಎರಡನ್ನೂ ಸಪ್ರೇಟ್ ಪೇಸ್ಟ್ ಮಾಡ್ಕೋಬೇಕು. ಈಗ ಮಿಕ್ಸಿಗೆ ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಶುಂಠಿ ಒಂದು 2 ಇಂಚಷ್ಟು ತಗೊಳ್ಳಿ ಶುಂಠಿ ಇದಕ್ಕೆ. ಆಮೇಲೆ ಬೆಳ್ಳುಳ್ಳಿ ಒಂದು 2ರಿಂದ 3 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಕ್ವಾಂಟಿಟಿ, ನಿಮಗೆ ಸಾಂಬಾರಿಗೆ ಜಾಸ್ತಿ ಬೇಕೋ, ಜನ ಜಾಸ್ತಿ ಇದ್ದಾರೆ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಓಳು ತೊಗೊಂಡು ಮಾಡ್ಕೊಂಡಿದ್ದೀನಿ ಕಾಯಿ ರುಬ್ಬೋದಕ್ಕೆ. ಈಗ ಹಾಕಿ ರುಬ್ಬೋಣ, ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆನ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಬೇಕು ಮಿಕ್ಸಿಗೆ ರುಬ್ಬೋದಕ್ಕೆ ಮಸಾಲೆ ಜೊತೆಗೆ. ಅದ್ರ ಜೊತೆಗೆ ಈಗ ಕೈಮಾ ಉಂಡೆ ಮಾಡೋದಕ್ಕೆ ಖಾರದ ಪುಡಿ ಒಂದು 2ರಿಂದ 3 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಖಾರ ಜಾಸ್ತಿ ಇದ್ದರೆ ಕಡಿಮೆನೇ ಹಾಕ್ಕೊಳ್ಳಿ. ಆಮೇಲೆ ಅರಿಶಿನ ಪುಡಿ, ಮಸಾಲೆ ರುಬ್ಬಿರ್ತೀವಲ್ವ ಆ ಮಸಾಲೆ ಹಾಕ್ಕೋಬೇಕು ಒಂದು 2ರಿಂದ 3 ಸ್ಪೂನು. ಸ್ವಲ್ಪನೇ ಇದಕ್ಕೆ ಬೇಕಾದ ಉಂಡೆ ಮಾಡೋದಕ್ಕೆ ಮಾತ್ರ ಮಸಾಲೆ ಹಾಕ್ಕೊಳ್ಳಿ, ಎಲ್ಲ ಮಸಾಲೆನೂ ಹಾಕ್ಕೋಬೇಡಿ. ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಳ್ಳಿ. 1 kg ಕೈಮಾ ಮಾಡೋದಕ್ಕೆ 1 ಮೊಟ್ಟೆ ಸಾಕು. ಆಮೇಲೆ ರುಚಿಗೆ ತಗ ಎಷ್ಟು ಬೇಕೋ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಬೇಕು, ಇಲ್ಲಾಂದರೆ ಎಲ್ಲ ಹಿಡಿಯೋದಿಲ್ಲ. ಚೆನ್ನಾಗಿ ಮೊಟ್ಟೆ ಎಲ್ಲ ಮಿಕ್ಸ್ ಆಗಬೇಕು, ಮೊಟ್ಟೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಒಂದು 2ರಿಂದ 3 ಸುತ್ತಕೊಳ್ಳಿ. ಇದಕ್ಕೆ ಕೈಮಾ ಉಂಡೆ ಮಾಡೋದಕ್ಕೆ ಮಿಕ್ಸಿಗೆ ನೋಡಿ ಈ ಥರ ಬರಬೇಕು. ಉಂಡೆ ಮಾಡಿಟ್ಕೊಂಡು ಈಗ ಎಣ್ಣೆನ ಹಾಕ್ಕೋಬೇಕು ಪಾತ್ರೆಗೆ. ಎಣ್ಣೆ ಹಾಕಿಬಿಟ್ಟು ಈಗ ಮತ್ತೆ ನಾವು ಸಾಂಬಾರು ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ನೆಕ್ಸ್ಟು ಎಕ್ಸ್ಟ್ರಾ ಸಪ್ರೇಟಾಗಿ ಮತ್ತೆ ಖಾರದ ಪುಡಿ ಹಾಕ್ಕೋಬೇಕು. ಒಂದು 2ರಿಂದ 3 ಸ್ಪೂನ್ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ನಂದು ಖಾರ ಜಾಸ್ತಿ ಇದೆ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ. ಅರಿಶಿನ ಪುಡಿ ಹಾಕಬೇಕು. ಕಡಿಮೆ ಉರಿನಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು, ಇದನ್ನು ಫ್ರೈ ಮಾಡ್ಕೋಬೇಕು. ಖಾರದ ಪುಡಿ ಜಾಸ್ತಿ ಉರಿ ಮಾಡ್ಕೋಬೇಡಿ, ಸೀದೋಗ್ಬಿಡುತ್ತೆ ಖಾರದ ಪುಡಿ ಎಲ್ಲ. ಸೀದೋಗ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಎಣ್ಣೆಯಲ್ಲಿ. ಮಿಕ್ಸ್ ಮಾಡಿಬಿಟ್ಟು ಉಂಡೆನ ಹಾಕಬೇಕು ಅದಕ್ಕೆ. ಇದು ಉಂಡೆನ ಇದು ಖಾರದ ಪಾತ್ರೆಯಲ್ಲಿ ಉಂಡೆನ ಹಾಕಿಬಿಟ್ರೆ ಎಣ್ಣೆಯಲ್ಲಿ, ಅದು ಎಣ್ಣೆಯಲ್ಲಿ ಉಂಡೆ ಹಾಕ್ದಂಗೆಲ್ಲ ಅದು ನೀರು ಬಿಟ್ಕೊಳ್ಳುತ್ತೆ. ಕೈಮಾ ಉಂಡೆ ನೀರು ಬಿಟ್ಕೊಳ್ಳುತ್ತೆ ನೋಡಿ. ಈ ರೀತಿ ಒಂದೊಂದೇ ತೆಗೆದು ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ನೋಡಿ. ಈ ರೀತಿ ಎಲ್ಲ ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೋಬೇಕು ನೋಡಿ. ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಆ ನೀರಲ್ಲೇ ಎಲ್ಲ ಕೈಮಾ ಉಂಡೆನೂ ಬೆಂದೋಗುತ್ತೆ. ಅದು ಬೆಂದಂಗೆಲ್ಲ ಅದೇನು ಒಡ್ಕೊಳ್ಳೋದಿಲ್ಲ, ಯಾಕಂದರೆ ಮೊಟ್ಟೆ ಹಾಕಿರ್ತೀವಲ್ಲ. ಮೊಟ್ಟೆ ಹಾಕಿದ್ರೆ ಟೈಟ್ ಬರುತ್ತೆ ಅದು ಉಂಡೆ, ಏನೂ ಒಡ್ಕೊಳ್ಳೋದಿಲ್ಲ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತಳ ಹಿಡಿದಿರೇ ನಿಧಾನಕ್ಕೆ ಒಂದೊಂದೇ ಮೇಲೆ ಕೆಳಗೆ ಎಲ್ಲ ಮಾಡ್ಕೊಳ್ಳಿ. ಅದು ಉಂಡೆ ಕೈಮಾ ಉಂಡೆ ಏನು ಒಡ್ಕೊಳ್ಳೋದಿಲ್ಲ ನೋಡಿ. ಈ ರೀತಿ ಚೆನ್ನಾಗಿ ಬರುತ್ತೆ ಅದು ಉಂಡೆ, ಬಿಡಿಯಾಗೇ ಬರುತ್ತೆ, ಏನೂ ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಮಾಡಿ ಇದು ನೀರೆಲ್ಲ ಹೋಗಬೇಕು. ನೀರೆಲ್ಲ ಹೋಗಿ ಮೇಲೆ ಎಣ್ಣೆ ತೇಲುತ್ತೆ, ಆವಾಗ ಅದು ಫ್ರೈ ಆಗಿದೆ ಅಂತ ಇದಾಗುತ್ತೆ. ಮೇಲೆ ಇದು ನೀರೆಲ್ಲ ಹೋಗಿ ಎಣ್ಣೆ ಕಾಣುತ್ತೆ ಅದು ನಮಗೆ ನೋಡಿ. ತೋರಿಸ್ತೀನಿ, ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅದು ನೀರೆಲ್ಲ ಹೋಗಿ ನೋಡಿ. ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಉಂಡೆ, ನೀರೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಹೋಗಿ ಎಣ್ಣೆ ಮಾತ್ರ ಕಾಣಿಸ್ತಾ ಇದೆ. ಅದಕ್ಕೆ ಇವಾಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಈರುಳ್ಳಿ ಪೇಸ್ಟು, ಟೊಮಾಟೊ ಪೇಸ್ಟು, ಅದನ್ನು ಹಾಕಬೇಕು. ಲಾಸ್ಟಿಗೆ ಕೊನೆಯದಾಗಿ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಅದು ಮಿಕ್ಸಿಗೆ ಉಂಡೆ ಮಾಡೋದಕ್ಕೆ ಅಂತ ನಾವು ಇದನ್ನು ಹಾಕಿಬಿಟ್ರೆ, ಈರುಳ್ಳಿ ಹಾಕಿದ್ರೆ ಅದು ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ ಎಣ್ಣೆನಲ್ಲಿ ಹಾಕಿದ ತಕ್ಷಣವೇ. ಅದಕ್ಕೆ ಇದು ಫ್ರೈ ಆದಮೇಲೆ ಈರುಳ್ಳಿ ಪೇಸ್ಟು, ಟೊಮಾಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಉಂಡೆ ಏನು ಒಡ್ಕೊಳ್ಳೋದಿಲ್ಲ, ಅದು ಎಣ್ಣೆನಲ್ಲಿ ಫ್ರೈ ಆಗಿರುತ್ತಲ್ವ,
ಹಾಗಾಗಿ ನಾವು ಕೈ ಆಡಿಸಿದ್ರೂ ಅದೇನು ಒಡ್ಕೊಳ್ಳೋದಿಲ್ಲ. ಈ ರೀತಿ ಚೆನ್ನಾಗಿ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ ಹಾಕ್ಕೋಬೇಕು. ಇವಾಗ ನೋಡಿ ಈ ರೀತಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಮಸಾಲೆನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕಿಬಿಟ್ಟು ನಿಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಗಟ್ಟಿಗೆ ಬೇಕಾ ಇಲ್ಲ ನೀರು ಥರ ಸ್ವಲ್ಪ ತೆಳ್ಳಗೆ ಬೇಕಾ ಅದನ್ನು ನೋಡಿಕೊಂಡು ನಾನು ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಕಡಿಮೆ ಆಗಿತ್ತು, ಸ್ವಲ್ಪ ಮೇಲೆ ಖಾರದ ಪುಡಿ ಹಾಕಿದ್ದೀನಿ. ಈಗ ಮಸಾಲೆನ ಹಾಕಿದ್ದೀನಿ. ನೋಡಿ ಈ ರೀತಿ ಬಂದಿದೆ ಸಾಂಬಾರು. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೂ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.